ಅವನೇ ಅಧಿಪತಿ, ಅವನೇ ಈಶ್ವರ. ಶೈವರು ಶಿವನೇ ಸರ್ವೋಚ್ಚ ಎನ್ನುತ್ತಾರೆ. ಅಂದಮೇಲೆ ಶಿವ ಅವರಿಗೆ ಈಶ್ವರ. ವೈಷ್ಣವರು ಹರಿಯನ್ನು ಸರ್ವೋಚ್ಚ ಎನ್ನುತ್ತಾರೆ. ಅಂದಮೇಲೆ ಅವರಿಗೆ ವಿಷ್ಣು ಈಶ್ವರ. ಹೀಗೆ ಯಾರು ಯಾವ ದೇವರನ್ನು ತಮ್ಮ ಅಧಿಪತಿ ಎಂದು ಅಂದುಕೊಳ್ಳುತ್ತಾರೋ ಅವರಿಗೆ ಅವನೇ ಈಶ. ಅವರವರ ಭಾವಗಳಿಗೆ ತಕ್ಕಂತೆ ಬೇರೆ ಬೇರೆ ದೇವರು ಇದ್ದಾರೆ, ಈ ಜಗತ್ತನ್ನು ನಡೆಸ್ತಿದ್ದಾರೆ ಅಂತ ಹೇಳ್ತಿದ್ದೀರಿ. ಅಂದರೆ ಈಶ್ವರನಲ್ಲಿ ಭೇದ ಇದೆ ಅಂತ ಹೇಳ್ತಿದ್ದೀರಾ? ಹಾಗೆ ಹೇಳಿದರೆ ತಪ್ಪಾಗತ್ತೆ. ಆಕಾಶಂ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅನ್ನುವ ಮಾತಿದೆ. ಅಂದರೆ ಆಕಾಶದಿಂದ ಬಿದ್ದ ನೀರು ಬೆಟ್ಟ ಗುಡ್ಡ ಇನ್ನಿತರ ಜಾಗದಲ್ಲಿ ಬಿದ್ದು ಬೇರೆ ಬೇರೆ ಹೆಸರಿನ ನದಿ ಹಳ್ಳಗಳಾಗಿ ಹರಿದರೂ ಅದು ಸಾಗರವನ್ನೇ ಸೇರುತ್ತದೆ. ಹಾಗೆಯೇ ಯಾವ ಹೆಸರಿನಿಂದ ದೇವರನ್ನು ನಮಸ್ಕರಿಸಿದರೂ ಅದು ಕೇಶವನಿಗೆ ಸಲ್ಲುತ್ತದೆ ಎನ್ನುವ ಈ ವಾಕ್ಯದಂತೆ ಈಶ್ವರ ಒಬ್ಬನೇ. ಅವನಿಗೆ ಹಲವು ಹೆಸರುಗಳನ್ನು ಕೊಟ್ಟರೂ ಅದು ಸಲ್ಲುವುದು ಜಗತ್ತಿನ ಅಧಿಪತಿಗೆ. ಭಗವಂತನ ವಿಚಾರದಲ್ಲಿ ಉಂಟಾಗುವ ತಾರತಮ್ಯಗಳು ಬರೀ ಸಿದ್ಧಾಂತಗಳಿಗೆ ಮಾತ್ರ ಸೀಮಿತವಾಗಿವೆ. ಮನುಷ್ಯರ ನಡುವೆ ಜಾತಿ, ಮತ, ಧರ್ಮ, ಭಾಷೆ ಎಲ್ಲವೂ ಆಯಾ ಕಾಲಘಟ್ಟದ ಸೃಷ್ಟಿ ಅಷ್ಟೇ. ಓಹೋ, ಹಾಗಾದರೆ ಈಶ್ವರನನ್ನ ಬ್ರಹ್ಮ ಅಂತ ಕರೆಯುವುದು ಯಾವಾಗ? ಇದು ಆಚಾರ್ಯ ರಾಮಾನುಜರ ಸಿದ್ಧಾಂತ ಶ್ರೀ ವೈಷ್ಣವರಲ್ಲಿ ಕಾಣುತ್ತೇವೆ. ಇಲ್ಲಿ ಬ್ರಹ್ಮ, ಚಿತ್, ಅಚಿತ್ ಎಂಬ 3 ಅಂಶಗಳಿವೆ. ಬ್ರಹ್ಮ ಎಂದರೆ ಪರಮಾತ್ಮ, ಚಿತ್ ಎಂದರೆ ಜೀವಾತ್ಮ, ಅಚಿತ್ ಎಂದರೆ ಜಡವಸ್ತುಗಳು. ಇಲ್ಲಿ ಚಿತ್ ಮತ್ತು ಅಚಿತ್ ಎರಡೂ ಬ್ರಹ್ಮನ ಅಧೀನದಲ್ಲಿದೆ. ಇಲ್ಲಿ ಬ್ರಹ್ಮ ಈಶ್ವರ ಒಂದೇ ಆಗಿದ್ದು ಬ್ರಹ್ಮನನ್ನೇ ಈಶ್ವರ ಎಂದು ಕರೆಯುತ್ತಾರೆ. ಈಶ್ವರನು ಸರ್ವಾಂತರ್ಯಾಮಿ, ಪರಮಪುರುಷ, ಅವನೇ ಜಗತ್ಪತಿ. ಜೀವದ ಹೃದಯದಲ್ಲಿ ಈಶ್ವರನು ಅಣುಸ್ವರೂಪನಾಗಿ ಇರುತ್ತಾನೆ. ವೆಂಕಟನಾಥರೇ, ನಾನು ವಾಕ್ಯಾರ್ಥ, ಚರ್ಚೆ, ಪಾಂಡಿತ್ಯ ಎಂದೆಲ್ಲ ತಲೆಗೆ ಹೇರಿಕೊಂಡು ಕಟ್ಟಿಕೊಂಡ ಹೆಂಡತಿ ಕರ್ಮದ ಆಚರಣೆಗೆ ಹೊರೆ ಎಂದು ತಪ್ಪಾಗಿ ಭಾವಿಸಿದ್ದೆ. ನಿನ್ನಿಂದ ನನ್ನ ಅರಿವಿನ ಕಣ್ಣು ತೆರೆಯಿತು. ಶ್ರೀಹರಿ, ದೊಡ್ಡ ಮಾತು. ಬ್ರಹ್ಮದೇವರು ಕೊಟ್ಟ ಸಹಭಾಗಿತ್ವವನ್ನ ಓದಿಯೂ ತಪ್ಪಾಗಿ ಅರ್ಥ ಮಾಡಿಕೊಂಡು ನನ್ನ ಪತ್ನಿಯನ್ನ ಹೀನಾಯವಾಗಿ ನಡೆಸ್ಕೊಂಡ್ಬಿಟ್ಟೆ. ಈಗ ನಿಮ್ಮಿಂದ ನಾನು ಖಂಡಿತ ಬದಲಾಗ್ತೇನೆ. ನಮ್ಮ ವೆಂಕಟನಾಥ ಇದ್ ಕಡೆ ಗೆಲುವು ಕಟ್ಟಿಟ್ಟ ಬುತ್ತಿ ಅಲ್ವೇ? ಎಷ್ಟೇ ಆದ್ರೂ ನಮ್ಮ ವೆಂಕಟನಾಥ ಶ್ರೀನಿವಾಸದ ವರಪ್ರಸಾದ ಅಲ್ವೇ ತಾಯಿ? ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನ ದೀಪೋ ಹರತು ಮೇ ಪಾಪಂ ಸಂಧ್ಯಾ ದೀಪಂ ನಮಸ್ತತೆ. ನೀವಾ? ನಾವೇ. ಪಾಪ ಅಲ್ವಾ ಅಮ್ಮ, ಎಷ್ಟು ನೊಂದ್ಕೊಂಡಿದ್ದಾರೆ. ಕೆಲವು ವಿಚಾರಗಳು ಹಾಗೆ ಸರ್ಸು, ನಮ್ಮ ಕೈಲಿರೋದಿಲ್ಲ. ಆ ದೇವರೇ ಅವ್ರಿಗೆ ಸಮಾಧಾನ ಮಾಡಬೇಕು. ಸಮಾಧಾನ ಆದ್ರೆ ಸಾಕು. ಅಷ್ಟೇ ಸಾಕ? ಬೇರೇನೂ ಆಸೆ ಇಲ್ವೇ? ಹೆಂಡತಿ ಮನಸ್ಸಿನ ಆಳದಲ್ಲಿರೋ ಆಸೆಯನ್ನ ಈಗಲೇ ತಿಳ್ಕೊತಿರೋ, ಇಲ್ಲ ಅಗ್ನಿ ಕಾರ್ಯದಲ್ಲಿ ಅಗ್ನಿಯನ್ನ ಆಹ್ವಾನಿಸಿದ ಮೇಲೆ ತಿಳ್ಕೋಬೇಕಾ? ಹೆಂಡತಿಯ ಮನದಾಳಕ್ಕಿಳಿಯೋದಕ್ಕೆ ಅಗ್ನಿ ಕಾರ್ಯನೇ ಆಗ್ಬೇಕಾಗಿಲ್ಲ. ಅವಳ ಮನಸ್ಸಿಗೆ ಅವಳ ಕಣ್ಣುಗಳೇ ರಾಜಮಾರ್ಗ.
ಆ ಕಣ್ಣುಗಳನ್ನ ನೋಡ್ತಾ ಇದ್ರೆ ಮನಸ್ಸಿನ ಆಳ ಕೆಳೆದು ಅವಳ ಬಯಕೆಗಳ ಮುತ್ತುಗಳನ್ನ ಆಯ್ದು ತರಬಹುದು. ಆದ್ರೆ ಅದಕ್ಕೆ ಪರಸ್ಪರರಿಗೆ ನಿಜವಾದ ಪ್ರೀತಿ ಇರಬೇಕು. ಅನುಮಾನ ನನ್ನ ಪ್ರೀತಿ ಬಗ್ಗೆನಾ ಅಥವಾ ನಿಮ್ಮ ಪ್ರೀತಿ ಬಗ್ಗೆನಾ? ಪರಿಶುದ್ಧ ಪ್ರೀತಿಯಲ್ಲಿ ಅನುಮಾನ ಎಲ್ಲಿಂದ ಬಂತು ಸರ್ಸು? ಇಬ್ಬರೂ ಒಬ್ಬರಿಗೊಬ್ಬರು ಪೂರಕ, ಅರ್ಧನಾರೀಶ್ವರರ ರೂಪಕ. ಮತ್ತೇಕೋ ಈ ಕಾಯಿಸೋ ಕೆಲ್ಸ? ಇಳಿದು ಬರ್ಬೋದಲ್ವೇ ಆಳಕ್ಕೆ? ಎತ್ತಿ ತರಲು ಮುತ್ತನ್ನ ತರಬಹುದು, ಆದರೆ ಈಗ ತರವಲ್ಲ. ಯಾಕೋ? ನಮ್ಮ ಮುಂದೆ ಮಾತಾಗಿರೋದು ಅಗ್ನಿಯಿಂದ ವಿಷಯ ತಿಳಿಯುತ್ತಾ ಅನ್ನೋದ್ರ ಬಗ್ಗೆ. ಅದನ್ನ ತಿಳಿಬೇಕಂದ್ರೆ ನಾಳೆವರೆಗೂ ಕಾಯ್ಬೇಕು. ಕಾಯಿಸೋದ್ರಲ್ಲಿ ಅದೇನ್ ಸಂತೋಷನೋ ನಿಮ್ಗೆ? ಕಾಯುವುದೇ ಬದುಕು ಸರಸ್ವತಿ. ನಾಳೆಗಾಗಿ ಕಾಯುವ ಕುತೂಹಲ ಇಲ್ದಿದ್ರೆ ಬದುಕಿನಲ್ಲಿ ಸ್ವಾರಸ್ಯವೇ ಇರೋದಿಲ್ಲ. ಸರ್ಸು, ಮುಖ ಯಾಕೆ ಮುಚ್ಕೊಂಡೆ? ಕೈ ತೆಗಿಬಾರ್ದೆ? ಏನಾಯ್ತು? ನಿಮ್ಮ ಕಣ್ಣುಗಳನ್ನ ನೋಡ್ತಾ ಇದ್ದಾಗ ಮನ್ಸಲ್ಲಿ ಇನ್ನೂ ಒಂದು ಆಸೆ ಬಂತು. ಅದು ನಿಮ್ಗೆ ಗೊತ್ತಾಗಬಾರ್ದು ಅಂತ ಮುಖ ಮುಚ್ಕೊಂಡೆ. ಓಹೋ, ನಿನ್ನ ಆಸೆ ಏನು ಅಂತ ಗೊತ್ತಾಯ್ತು. ಹಿಂದೆ ತಿರುಗು. ಅದಕ್ಕೆ ತಿರುಗು ಹೇಳ್ತೀನಿ.